ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ನ ನೀವು ಇಲ್ಲಿ ಯಾವೆಲ್ಲ ನಮ್ಮ ಸ್ವಾಭಾವಿಕ ಆಹಾರಗಳಲ್ಲದೆ ಇದ್ವು ಅವನ್ನೆಲ್ಲವನ್ನು ನಾವು ಇಲ್ಲಿ ನಿಷೇಧ ಮಾಡಿದೀವಿ. ಸ್ವಾಭಾವಿಕ ಆಹಾರಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಜಯಚಂದ್ರೇಶ್ವರ್ ಸರ್. ಎಲ್ಲಿಂದ ಬರ್ತಾರೆ? ತಿಪ್ಟೂರಿಂದ ಸರ್. ತಿಪ್ಟೂರು ಪಕ್ಕ ಬೆನ್ನಾಯ್ಕನಹಳ್ಳಿ ಬೆನ್ನಾಯ್ಕನಹಳ್ಳಿ ಒಂದು ಗ್ರಾಮದಿಂದ ಬರ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಈಗ RR ನಗರದಲ್ಲಿ ನಡೆಯುವಂತ ರೈತ ಸಂತೆಗೆ ಬಂದಿದ್ದೀರಾ. ಸೊ ಈ ಒಂದು ಸಂತೆನಲ್ಲಿ ಏನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಸರ್ ನೀವು? ಸರ್, ಇದು ರೈತ ಸಂತೆ ಒಂದು ವಿಶಿಷ್ಟವಾದ ಪರಿಕಲ್ಪನೆ. ನಮ್ಮ ಸರ್ಕಾರಗಳಾಗ್ಲಿ ಅಥವಾ ನಮ್ಮ ವ್ಯವಸ್ಥೆ ಆಗ್ಲಿ ಯಾವ್ದೇ ರೈತನ ಮಾಡದಲ್ಲೇ ಪಾಪದಂತರ ಬಿಂಬಿಸ್ತಿತ್ತು, ಅದೆಲ್ಲದಕ್ಕೂ ಪರ್ಯಾಯವಾಗಿ ನಾವು ಹೋರಾಟದ ಮುಖಾಂತರ ಮಾಡಿರುವಂತ ಸಂತೆ ಇಲ್ಲಿ. ರೈತ ಸಂತೆ ನಾವು ಕೇಳ್ತಾ ಇರೋದೇನಂದ್ರೆ, ಈ ರೈತ ಸಂಘ ಇಷ್ಟು ದಿನ ಬರೀ ಹೋರಾಟಗಳನ್ನ ಮಾಡ್ಕೊಂಡ್ ಬಂತು. ಹೋರಾಟಗಳ ಮುಖಾಂತರ ಸರ್ಕಾರಗಳು ಕೆಲಸ ಮಾಡ್ತವೆ ಅಂತ ಹೇಳಿ ಹೋರಾಟ ಮಾಡಿದಾಗ ಇವತ್ತು ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ ಕೆಲಸ ಮಾಡೋದು ಅಂತ ಗೊತ್ತಾದ್ಮೇಲೆ ಮಾಡ್ಬೇಕಾದ್ರೆ ಮೂರು ಕೆಲಸ. ಒಂದು, ಅವನ್ ಬೆಳಿಬೇಕಾಗಿರೋ ಬೆಳೆಗಳ ಒಳಸುರುಗಳು ಅವನ ಕೈಲಿ ಇರ್ಬೇಕು. ಅದಕ್ಕೋಸ್ಕರ ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ. ಬೆಳೆದಿರುವಂತ ಬೆಳೆಗೆ ಒಂದು ಮಾರುಕಟ್ಟೆ ಬೆಲೆ ಅವನೇ ಕಟ್ಟಬೇಕು, ಅವಂದೇ ಬೆಲೆ ಆಗ್ಬೇಕು. ಅದ್ ಯಾವಾಗ ಆಗಕ್ ಸಾಧ್ಯ ಅಂದ್ರೆ ಅವ್ನ್ ಮಾರುಕಟ್ಟೆ ಆದಾಗ ಮಾತ್ರ. ಹಾಗಾಗಿ ಮಾರುಕಟ್ಟೆ ಮಾಡ್ತಾ ಇದೀವಿ. ಇಲ್ಲಿ ನೈಸರ್ಗಿಕ ಬೆಳೆದಿರುವಂತ ಬೆಳೆಗಳಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಸರಿಸುಮಾರು 245ಕ್ಕೂ ಹೆಚ್ಚು ಉತ್ಪನ್ನಗಳಿದೆ ಈ ಸಂತೆಯಲ್ಲಿ. ಎಲ್ಲವೂ ನೈಸರ್ಗಿಕ ಮಾಡಿರುವಂತದ್ದು. ಎಷ್ಟು ಜನ ರೈತರು, ಸುಮಾರು ಒಂದು 50 ಜನ ರೈತರು ಬೆಳೆದಿರೋ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಇಲ್ಲಿ ತಂದು ಪದಾರ್ಥವನ್ನ ನೇರವಾಗಿ ಕೊಡ್ತಾ ಇದ್ದಾರೆ. ಒಟ್ಟು 7 ವಿಷಯಗಳನ್ನ ಇಲ್ಲಿ ನಿಷೇಧ ಮಾಡಿದ್ವಿ. 7 ವಿಷಯಗಳನ್ನ ನಿಷೇಧ ಮಾಡಿದ್ವಿ. ಬಿಳಿ ಅಕ್ಕಿ ಅಂದ್ರೆ ಪಾಲಿಶ್ ಆಗಿರೋ ರಿಫೈನ್ಡ್ ಆಯಿಲ್ಗಳು, HF ಜರ್ಸಿ ಹಾಲು, ಸೊ ಆತರ ಅಂದ್ರೆ ಈಗ ಏನು ಬಿಳಿ ಉಪ್ಪು, ಕೆಮಿಕಲ್ ಮೈದಾ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ನ ನೀವು ಇಲ್ಲಿ ಯಾವೆಲ್ಲ ನಮ್ಮ ಸ್ವಾಭಾವಿಕ ಆಹಾರಗಳಲ್ಲದೆ ಇದ್ವು ಅವನ್ನೆಲ್ಲವನ್ನು ನಾವು ಇಲ್ಲಿ ನಿಷೇಧ ಮಾಡಿದೀವಿ. ಸ್ವಾಭಾವಿಕ ಆಹಾರಕ್ಕೆ ಮಾತ್ರ ಇಲ್ಲಿ ಅವಕಾಶ. ಓಕೆ. ಅಂದ್ರೆ ಈಗ ರೈತರೇ ನೇರವಾಗಿ ಒಂದು ಯಾವುದೇ ರೀತಿ ದಲ್ಲಾಳಿ ವ್ಯವಸ್ಥೆ ಇಲ್ಲದೆ ಮಾಡಿರ್ತಕ್ಕಂಥ ಒಂದು ಸಂತೆ ಅಂತ ಹೇಳಿ ಪರ್ಯಾಯ ವ್ಯವಸ್ಥೆ ಇದು. ಓಕೆ. ಅಂದ್ರೆ ಈಗ ಎಲ್ಲರಿಗೂ ಕೂಡ ಒಂದು ಮಾರುಕಟ್ಟೆ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಯಾರು ನೈಸರ್ಗಿಕವಾಗಿ ಮಾಡ್ತಿದ್ರು ಅವ್ರಿಗೆಲ್ಲ ಅವಕಾಶ. ಇಲ್ಲಿ ರೈತ ತನ್ನ ಒಟ್ಟು ಬಂಡವಾಳ ಏನಿದೆ, ಕೃಷಿಗೆ ಹಾಕುವಂತ ಬಂಡವಾಳ, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಅವನ ಹತ್ರ ಉಳಿತಾ ಇಲ್ಲ. ಅವನ ಊರಲ್ಲಿ ಇರುವಂತ ಅಂಗಡಿ ಉಳಿತಿದ್ಯಾ, ಅವನ ಹತ್ರ ಉಳಿತಾ ಇಲ್ಲ. ಅವನೇನೋ ಒಂದಷ್ಟು ಜೀವನಕ್ಕಾಗುವಷ್ಟು ಲಾಭ ಇಟ್ಕೊಂಡು ಒಂದು ಗಾದೆ ಇದೆ, ರೈತ ಮನೆ ಮಂದಿ ಎಲ್ಲ ಸಹಾಯ ಅಂತ ಅಂದ್ಬಿಟ್ಟು. ವ್ಯವಸಾಯ ಮನೆ ಮಂದಿ ಸಹಾಯ ಅಂತ ಅಂದ್ರೆ ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ. ನಾನು ತಪ್ಪು ಹೇಳ್ಬಿಟ್ಟೆ. ಅಂದ್ರೆ ಏನು, ಈಗ ಅವ್ರಿಗೆ ಮಾರುಕಟ್ಟೆ ಸಿಗ್ಲಿಲ್ಲ ಅಂತಂದ್ರೆ ಖಂಡಿತ ರೈತರ ಆತ್ಮಹತ್ಯೆಗಳು ಕೂಡ. ಮಾರುಕಟ್ಟೆ ಒಂದು ನೋಡ್ತಾ ಇದೀವಿ ಅಷ್ಟೇ, ಬಟ್ ಆದ್ರೆ ನಾವು ಹಾಕ್ತಿರೋದು ಒಳಸರುವಿಗಳು ನೋಡ್ಬೇಕಲ್ವಾ. ಮಾರುಕಟ್ಟೆಯಲ್ಲಿ ಒಂದು ಭಾಗವಾಗಿ ರೈತನ ಅವ್ನು ಬೆಳೆದಿರುವಂತ ಬೆಳೆಗಳನ್ನ ತಂದು ಹರಾಜ್ ಹಾಕ್ತಿರೋದು ಒಂದು ಪ್ರಕ್ರಿಯೆ ಆದ್ರೆ ಅವನು ಒಳಗಡೆ ಇರುವಂತ ಅವನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನಲ್ಲ, ಬಂಡವಾಳ ಹಾಕ್ತಿನಲ್ಲ, ಬೀಜ, ಗೊಬ್ಬರ, ಔಷಧಿ ಯಾವುದು ನಮ್ ದೇಶದಲ್ಲಿ ಉಳಿತಿಲ್ಲ. ನಮ್ಮೂರಲ್ಲಿಲ್ಲ, ನಮ್ ರಾಜ್ಯದಲ್ಲಿಲ್ಲ, ನಮ್ ದೇಶದಲ್ಲಿ ದೇಶ ಬಿಟ್ಟು ಆಚೆ ಹೋಗ್ತಿದೆ ಅಷ್ಟು ಹಣ. ಈ ಬಂಡವಾಳ ಕಾರ್ಪೊರೇಟ್ ಕೃಷಿ ಅಥವಾ ಇವತ್ತಿನ ಕಂಪನಿ ಕೃಷಿ ಅಂತ ಹೇಳ್ಬೋದು. ಯಾವ್ದೋ ಕಂಪನಿಯ ಬೀಜ, ಯಾವ್ದೋ ಕಂಪನಿಯ ಗೊಬ್ಬರ, ಅದೇ ಕಂಪನಿ ಇದೇ ಔಷಧಿ ಉಳಿಬೇಕು ಅನ್ನೋದಿದೆಯಲ್ಲ, ಇವೆಲ್ಲವೂ ಒಂದು ದೊಡ್ಡ ಬಿಕ್ಕಟ್ಟು. ಮೋನೋಪಾಲಿಟಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಕೇಂದ್ರೀಕೃತವಾಗಿ, ಅಂದ್ರೆ ಯಾರ್ದೋ ಒಬ್ರು ಬಂಡವಾಳಶಾಹಿಗಳ ಕೇಂದ್ರೀಕೃತವಾಗಿ ಅವ್ರು ಕಂಟ್ರೋಲ್ ಮಾಡ್ತಾರೆ. ನಮ್ಮ ಮನೇಲಿ ಹಾಕುವಂತ ಒಗ್ಗರಣೆ ಎಣ್ಣೆಯಿಂದ ಯಾರೋ ಕುತ್ಕೊಂಡು ಮಾಡ್ತಾರೆ. ಆದ್ರೆ ನಮಗ್ ಬೇಕಾಗಿರುವಂತದ್ದು ಆಹಾರ ಸಾರ್ವಭೌಮತ್ವತೆ. ಇದೆಲ್ಲವನ್ನು ಮಾಡಿ ಹೇಳ್ತಿರೋದು, ಇದೆಲ್ಲ ಮಾಡಿದ್ರೆ ನಾವು ಹೆಚ್ಚು ಬೆಳಿತೀವಿ, ಆಹಾರ ಭದ್ರತೆ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ ಬೇಕಾಗಿರೋದು ಆಹಾರ ಭದ್ರತೆ ಇಲ್ಲ, ಆಹಾರ ಸಾರ್ವಭೌಮತ್ವತೆ, ಫುಡ್ ಸವರ್ನಿಟಿ ನಮಗೆ ಬೇಕಾಗಿರೋದು. ವಾಟ್ ಇಸ್ ಫುಡ್ ಸವರ್ನಿಟಿ ಅಂದ್ರೆ ನಮ್ಮ ಭೂಮಿ, ನಮ್ಮ ಬೀಜ, ನಮ್ಮದೇ ಒಳಸುರಿಗಳು, ನಮ್ಮದೇ ಮಾರುಕಟ್ಟೆ, ನಮ್ಮದೇ ಬೆಲೆ, ಅವಾಗಷ್ಟೇ ಆಹಾರ ಸಾರ್ವಭೌಮತ್ವತೆ. ಆಹಾರ ಸಾರ್ವಭೌಮತ್ವದ ಪರಿಕಲ್ಪನೆ ಈ ಸಂತೆ. ಓಕೆ ಸರ್, ಈಗ ಈ ಒಂದು ಮಳಿಗೆನಲ್ಲಿ ಏನೆಲ್ಲ ಮಾರಾಟ ಮಾಡ್ತಿದ್ದಾರೆ ಸರ್? ನಾನು ಇವಾಗ ಮೂಲತಃ ತಿಪ್ಟೂರಿನವರಾಗಿರೋದ್ರಿಂದ ತೆಂಗು ಬೆಳೆಗಾರ. ನಾನು ತೆಂಗಿನ ಕೊಬ್ಬರಿ, ಮೂಲವಾಗಿ ಕೊಬ್ಬರಿ ಮಾಡ್ತೀನಿ. ಜೊತೆಗೆ ನಾನು ಒಂದಷ್ಟು ಮಳೆ ಆಶ್ರಿತದಲ್ಲಿ ರಾಗಿ ಒಂದೊಂದಷ್ಟು ಕಾಳು ಕಡ್ಡಿಗಳು ಮಾಡ್ತೀನಿ. ರಾಗಿ ಹಿಟ್ ಮಾಡ್ಕೊಂಡ್ ಬರ್ತಿದ್ದೀನಿ. ಜೊತೆಗೆ ನಾನು ನೈಸರ್ಗಿಕ ಬೆಳೆಯುವಂತ ಭತ್ತಗಳಿದೆ ಒಂದ್ 2-3 ತಳಿಗಳು, ಅದ್ರದ್ದು ಅಕ್ಕಿ ಮಾಡ್ಕೊಂಡ್ ಬರ್ತೀನಿ. ಅಕ್ಕಿ ಹಿಟ್ಟು ಇಷ್ಟೆಲ್ಲ ಬರ್ತಿದೆ. ನಂತರ ಮೂಲವಾಗಿ ನಾನೇನ್ ಬೆಳಿತೀನಿ ಅದು ಮಾತ್ರ ನಾನು ಮೌಲ್ಯವರ್ಧನೆ ಮಾಡ್ಕೊಂಡ್ ಬರ್ತದೆ. ಅದೇ ರೀತಿ ಪ್ರತಿಯೊಂದು ಇಲ್ಲಿ ಇರುವಂತ ರೈತರು ಅವ್ರು ಬೆಳೆದಿರುವಂತ ಉತ್ಪನ್ನಗಳಿಗೆ ಮಾತ್ರ ಅವ್ರಿಗೆ ಅವಕಾಶ ಇದೆ. ಬೇರೆ ಯಾರ್ದು ತಂದು ಮಾರೋದಕ್ಕೆ ಅವಕಾಶ ಇಲ್ಲ. ಬೇರೆ ಯಾರಿಗೂ ಇಲ್ಲಿ ಮಾರಾಟ ಅಂದ್ರೆ ಬೇರೆಯವ್ರಿಗೆ ತಂದು ಮಾರೋದಕ್ಕೆ ಅವಕಾಶ ಇಲ್ಲ. ಸರ್, ಈಗ ರಾಗಿ ಅಂತ ಹೇಳಿದ್ರೆ, ಸೊ ಇದು ಯಾವ ತಳಿ ರಾಗಿ ಸರ್? ಇದು ನಾನು ತವರ ಮನೆ ರಾಗಿ ಅಂತ ಹೇಳ್ತೀನಿ. ಅಂದ್ರೆ ನನ್ನ ದೊಡ್ಡಮ್ಮ ಇದನ್ನ ಅವರ ತಾಯಿ ತವರ ಮನೆಯಿಂದ ಕೊಟ್ಟಿದ್ರು ನಿಮ್ಗೆ. ಅವ್ರ ತವರ ಮನೆಯಿಂದ ತಂದು ಬೆಳೆಸ್ಕೊಂಡ್ ಬಂದಿದ್ರು. ಈಗ 2-3 ವರ್ಷದಿಂದ ನಾನು ಇದನ್ನ ಬೆಳೆಸ್ಕೊಂಡ್ ಬರ್ತಾ ಇದ್ದೀನಿ.
ಇದು ತವರ್ ಮನೆ ರಾಗಿ ಅಂತ ಹೆಸರಿಟ್ಟಿದ್ದೀನಿ. ಸರ್ ಏನಿದೆ ಸರ್ ಇದು ಕೆಜಿ? ಇದು 70 ರೂಪಾಯಿ ಕೆಜಿ ಇಟ್ಟಿದ್ದೀನಿ. 70 ರೂಪಾಯಿ ಕೆಜಿ ಅಂದ್ರೆ 2 ಕೆಜಿ. 2 ಕೆಜಿ 100. ಓಕೆ. ಇದು ಅಕ್ಕಿ ಯಾವ ಅಕ್ಕಿ? R&R ಅಂತ ಸರ್. ಡಯಾಬಿಟಿಕ್ ರೈಸ್ ಅಂತಾನೆ ಫೇಮಸ್ ಇದು. ಅಂದ್ರೆ ಡಯಾಬಿಟಿಕ್ ಫ್ರೆಂಡ್ಲಿ. ಅಂದ್ರೆ ಡಯಾಬಿಟಿಕ್ ಅಂದ್ರೆ ಇದ್ರಲ್ಲಿ ಲೋ ಗ್ಲೈಕಮಿಕ್ ಇಂಡೆಕ್ಸ್ ಇದೆ. ಇದನ್ನ ಡಯಾಬಿಟಿಕ್ ಪೇಷಂಟ್ಸ್ ಆರಾಮಾಗಿ ಊಟ ಮಾಡಬಹುದು. ಇದರಲ್ಲಿ ಜೀರೋ ಪಾಲಿಶ್ ಆಗಿರೋದ್ರಿಂದ ಡೈಜೆಷನ್ ಸ್ಲೋ ಆಗ್ತದೆ. ಯಾವಾಗ ಡೈಜೆಷನ್ ಸ್ಲೋ ಆಗ್ತದೆ, ಅನ್ನ ಊಟ ಮಾಡಿದಾಗ ಗ್ಲೂಕೋಸ್ ಶೂಟ್ ಅಪ್ ಆಗಿ ಶುಗರ್ ಜಾಸ್ತಿ ಆಗುತ್ತೆ, ಅಂದ್ರೆ ಶುಗರ್ ಸ್ಪೈಕ್ ಕಮ್ಮಿ ಆಗುತ್ತೆ. ಸ್ಲೋ ಡೈಜೆಷನ್ ಆಗೋದ್ರಿಂದ ಒಳಗಡೆ ಇರುವಂತ ಏನು ಕಂಪ್ಲೀಟ್ ನ್ಯೂಟ್ರಿಷನ್ಸ್ ಸ್ಲೋ ಡೈಜೆಷನ್ ಆಗೋದ್ರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ನ್ಯಾಚುರಲ್ ಆಗಿ. ಓಕೆ ಸರ್, ಇದೇನಿದೆ ಸರ್ ಕಾಸ್ಟ್? ಇದು 120 ರೂಪಾಯಿ ಕೆಜಿ ಮಾಡಿ. 120 ರೂಪಾಯಿ ಕೆಜಿ. ಇದು ಅಕ್ಕಿ ತರಿ. ಇದು 150 ರೂಪಾಯಿ ಮಾಡಿದೀವಿ. ಇದೇ ಅಕ್ಕಿಯನ್ನ ತೊಳೆದು ಒಣಗಿಸಿ ಮಾಡಿರುವಂತದ್ದು. ಓಕೆ. ಅದು ಉಪ್ಪಿಟ್ಟಿಗಾಗ್ಲಿ ಅಂದ್ರೆ ಈಗ ಏನು ರವೆ, ಅಕ್ಕಿ ರವೆ, ಅಕ್ಕಿ ತರಿ ಅಥವಾ ಅಕ್ಕಿ ರವೆ, ಅದು ಅಕ್ಕಿ ಹಿಟ್ಟು ಮಾಡಿದೀವಿ. ಓಕೆ. ಸೊ ಈ ತರ ಎಲ್ಲ ಅಕ್ಕಿ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಈ ತರ ನಾನ್ ಬೆಳೆದಿರೋ ಉತ್ಪನ್ನಗಳನ್ನ ನಾನು ಮಾಡ್ಕೊಂಡ್ ಬರ್ತೀನಿ. ನಾನು ಒಂದಷ್ಟು ಮಾವು ಇತ್ತು, ಮಾವು ಖಾಲಿ ಆಗಿದೆ, ಸೀಬೆ ಇದೆ, ಈಗ ಸೀಸನಲ್ ಫ್ರೂಟ್ಸ್ ಎಲ್ಲ ಸೀಸನಲ್ ಫ್ರೂಟ್ಸ್ ಇದೆ, ಎಲ್ಲ ಮಾಡ್ತೀವಿ. ನೇರಳೆ ಇದೆ. ಅದು ಯಾವ್ಯಾವ ಪದಾರ್ಥ ಇರುತ್ತೆ ನಾನು ಇನ್ನೊಬ್ರಿಗೆ ಇಲ್ದಾಗ ನಾನ್ ತರೋದು, ನಂದಿಲ್ದಾಗ ಇನ್ನೊಬ್ರು ತರೋದು, ಆ ತರದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಟ್ಟಾರೆ ವ್ಯವಸ್ಥೆಯಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡೋದಿಲ್ಲ. ನನ್ನ ಹತ್ರ ಇರೋ ಪದಾರ್ಥ ಇನ್ನೊಬ್ರು ತರೋದಕ್ಕಿಲ್ಲ, ಅವ್ರದ್ದು ಇಲ್ದಾಗ ನಾನ್ ತರೋದಿಲ್ಲ. ಆ ತರ ಒಂದು ಕೊಲಾಬರೇಷನ್ ಅಲ್ಲಿ ನಡೀತಾ ಇದೆ, ಒಂದು ಸಹಕಾರದಲ್ಲಿ ನಡೀತಾ ಇದೆ. ನಿಮ್ಮ ಒಂದು ಪದಾರ್ಥ ಟ್ರೈನಿಂಗ್ಸ್ ಕೊಡ್ತೀವಿ. ಇಂಪಾರ್ಟೆಂಟ್ ಮುಖ್ಯವಾಗಿ ಇಲ್ಲಿ ಹೊಸಬ್ರು ರೈತರು ಬರ್ತೀನಿ, ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ಅನ್ನೋದಾದ್ರೆ ನಮ್ಮ ಕಡೆಯಿಂದ ಟ್ರೈನಿಂಗ್ ಕೊಡ್ತೀವಿ. ತುಂಬಾ ಮುಖ್ಯವಾಗಿ ನಾವು ಟ್ರೈನಿಂಗ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ನೈಸರ್ಗಿಕ ಕೃಷಿ ಹೇಗ್ ಮಾಡ್ಬೇಕು ಅಂತ, ಅವ್ರು ಮಾಡ್ತಿರೋ ಒಂದು ಕೃಷಿ ಪದ್ಧತಿಯಿಂದ ನೈಸರ್ಗಿಕ ಕೃಷಿಗೆ ಹೇಗ್ ಬರಬೇಕು ಅಂತ. ಯಾರೇ ಇವತ್ತು ನಿಮ್ ಕಡೆಯಿಂದ ನೋಡಿದಂತ ರೈತರು ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದ್ರೆ ನಾವೇ ಟ್ರೈನಿಂಗ್ ಕೊಡ್ತೀವಿ. 20 ಕ್ವಿಂಟಲ್ ಫಸ್ಟ್ ಟ್ರೈನಿಂಗ್ ಮಾಡ್ತೀವಿ. ನಂತರ ಅವ್ರು ಬೆಳೆದಿರುವಂತ ಬೆಳೆಗಳಿಗೆ ನಾವೇ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡು ನಂತರ ಪೂರ್ತಿ ನೈಸರ್ಗಿಕ ಮಾಡ್ಲಿ. ಸ್ಟಾರ್ಟಿಂಗ್ 20 ಕ್ವಿಂಟಲ್ ನಾವು ಟ್ರೈನಿಂಗ್ ಮಾಡುವಂತ ವ್ಯವಸ್ಥೆ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ನೈಸರ್ಗಿಕ ಕೃಷಿಕರಾಗಿ ನಿಮ್ಮ ಹಣ ನಿಮ್ಮಲ್ಲಿ ಉಳಿಲಿ, ಆರ್ಥಿಕ ಸದೃಢತೆ ಬರಲಿ. ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ 8722040404. ಓಕೆ, ಥ್ಯಾಂಕ್ ಯು ಸರ್. ಹಾಯ್ ಮೇಡಮ್, ನಮಸ್ಕಾರ. ಹಾಯ್, ನಿಮ್ಮ ಹೆಸರು? ಸಿಂಧು ಅಂತ. ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ತಿಪ್ಟೂರೇನೇನೆ. ತಿಪ್ಟೂರಿಂದ ಬರ್ತಾ ಇದ್ದೀರಾ. ಸೊ ಈ ಒಂದು ಸಂತಿನಲ್ಲಿ ಏನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ? ಎಲ್ಲಾ ತರದೂನು, ಲೈಕ್ ಡೈಲಿ ನೀಡ್ಸ್ ಏನೇನ್ ಬೇಕೋ ಎಲ್ಲಾದನ್ನು ಮಾಡ್ತಾರೆ. ನಾನ್ ಮಾಡಿರೋದು ಫಾರ್ಮಸಿ, ಬಟ್ ಐ ವಾಸ್ ಬೇಸಿಕಲಿ ಅ ಫಾರ್ಮಸ್ ಕಿಡ್. ಅಲ್ಲಿನವನ್ ನಾನು ಇಲ್ಲಿ IT ಜಾಬ್ ಮಾಡ್ತಾ ಇರೋದು, ಫಾರ್ಮಸಿ ಮೇಲೆ ಮೆಡಿಕಲ್ ಕೋಡಿಂಗ್ ಮಾಡ್ತಾ ಇರೋದು ನಾನು. ಇಲ್ಲಿ ವೀಕೆಂಡ್ಸ್ ಅಲ್ವಾ, ವೀಕೆಂಡ್ಸ್ ಹೆಂಗಿದ್ರು ಹಾಲಿಡೇ ಇರುತ್ತೆ. ಸೊ ನನ್ ಬ್ರದರ್ ಇನ್ ಲಾ ಹೆಲ್ಪ್ ಮಾಡಕಂತ ಹೇಳಿ ಬಂದಿರೋದು. ಅವ್ರ ಮನೇಲೆಲ್ಲ ಮಾಡ್ಕೊಂಡು ತರೋದು ಇದು. ಲೈಕ್ ನಾವೇ ಮನೇಲಿ ಮಾಡೋದು, ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೊಂಡು. ಆಲ್ಮೋಸ್ಟ್ ಖಾಲಿ ಆಗಿದೆ ಎಲ್ಲಾದನ್ನು. ಮಿಲೆಟ್ಸ್ ಚಕ್ಲಿ ಮಾಡ್ತೀವಿ, ಅಕ್ಕಿ ಚಕ್ಲಿ ಮಾಡ್ತೀವಿ. ಎವ್ರಿಥಿಂಗ್ ಈಸ್ ಆಫ್ ಕೋಕೋನಟ್ ಆಯಿಲ್ ಅಂಡ್ ಇಟ್ಸ್ ಅ ಕೋಲ್ಡ್ ಪ್ರೆಸ್ಡ್. ಇಟ್ಸ್ ಕಂಪ್ಲೀಟ್ಲಿ ಆರ್ಗಾನಿಕ್. ಇಟ್ಸ್ ಕಂಪ್ಲೀಟ್ಲಿ ಆರ್ಗಾನಿಕ್. ಆರ್ಗಾನಿಕ್ ಅನ್ನೋಕ್ಕಿಂತ ರೈತರು ಏನ್ ಬೆಳಿತಾರೋ ಅದನ್ನ ಮಾತ್ರ ತಗೊಂಡ್ಬರ್ತಾರೆ, ಇಲ್ಲಿ ಮಾರ್ತಾರೆ. ನೋ ಎನಿ ಮಿಡಲ್ ಮ್ಯಾನ್. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲಿ ಮಾಡ್ತಾರೆ. ಅದ್ ಬಿಟ್ರೆ ಇನ್ನ ನಾವು ಬೆಳೆಯೋದಂದ್ರೆ ಮಾವಿನಕಾಯಿ ಬೆಳಿತೀವಿ. ಸೊ ಅದ್ರದ್ದೇ ಉಪ್ಪಿನಕಾಯಿ. ಇದು ಫುಲ್ ಒಣಗಿಸಿ ಡ್ರೈ ಮಾಡಿ ಆಮೇಲೆ ಮಾಡಿರೋದು. ಏನಂತಾರೆ ಅದು, ರಾದಲ್ಲ, ಇದು ಒಣಗಿಸ್ ಮಾಡಿರೋದು. ಇದು ಅಮಟೆಕಾಯಿ. ಇದು ಸೀಸನಲ್ ಫ್ರೂಟ್ ಅಲ್ಲ, ಇದು ಇವಾಗ ಬರುತ್ತೆ. ಸೊ ಇವಾಗ ಮಾಡಿದ್ದಾರೆ ಅಮಟೆಕಾಯ್ದು. ಅದ್ ಬಿಟ್ರೆ ಸ್ಪ್ರೌಟ್ಸ್ ತರ್ತೀವಿ, ಹೆಸರು ಕಾಳು ತರ್ತೀವಿ, ಇಲ್ಲ ಹಾರ್ಸ್ ಗ್ರಾಮ್ ತರ್ತೀವಿ. ಇದು ಹುಳ್ಳಿ ಕಾಳು ಖಾಲಿ ಆಗಿದೆ, ಅದ್ರದ್ದೇ ಹಪ್ಪಳ ಇದು. ಹಾರ್ಸ್ ಗ್ರಾಮ್ ಹಪ್ಪಳ. ಲೈಕ್ ಯು ಕ್ಯಾನ್ ಮೇಕ್ ಇಟ್ ಬೈ ದ ಸ್ಟವ್, ಫ್ಲೇಮ್ ಇಂದಾನೆ ಮಾಡ್ಬೋದು ಡೈರೆಕ್ಟ್ ಆಗಿ, ವಿತೌಟ್ ಎನಿ ಡೀಪ್ ಫ್ರೈ ಇಲ್ದಿರನು ಹಂಗೆ ಸುಟ್ಕೊಂಡು ತಿನ್ಬೋದು. ಅಥವಾ ವಿ ಕ್ಯಾನ್ ಡೀಪ್ ಫ್ರೈ ಇದನ್ನ. ಸೊ ಎಲ್ಲ ನಾವು ಮಾಡ್ಕೊಂಡು ನಾವು ತಗೊಂಬಂದು ಇಲ್ಲಿ ಮಾಡೋದು. ಇದು 1/4 kg 100 ರೂಪಾಯಿ. ಯಾರ್ದು ಮಧ್ಯದಲ್ಲಿ ಮಿಡಲ್ ಮ್ಯಾನ್ ಯಾರು ಇರಲ್ಲ. ಅವ್ರ ಏನ್ ಮಾಡ್ತಾರೆ ಅದನ್ನ ಮಾತ್ರ ತರ್ತಾರೆ. ಅಂದ್ರೆ ಇವ್ರು ತಂದಿದ್ ಇನ್ನೊಬ್ರು ತರಲ್ಲ. ಬಿಕಾಸ್ ನಮ್ ಕಡೆ ಏನ್ ಬೆಳಿತೀವಲ್ಲ ಅದನ್ನ ಮಾತ್ರ ತರ್ತೀವಿ. ಕಾಂಪಿಟೇಷನ್ ಬೇಡ ಅಂತ. ಕಾಂಪಿಟೇಷನ್ ಬೇಡ ಅನ್ನೋಕ್ಕಿಂತ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಅವ್ರದ್ದು ಹೆಚ್ಚು ಇವ್ರದ್ದು ಹೆಚ್ಚು ಅನ್ನಂಗ್ ಪ್ರಾಫಿಟ್ ಕೂಡ ಸ್ಪ್ಲಿಟ್ ಆಗುತ್ತೆ, ಸೇಲ್ಸ್ ಕೂಡ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಆಚೆ ಮಾರ್ಕೆಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಅದ್ರ ಮೇಲೆ ಇಲ್ಲಿನ ದುಡ್ಡು ತೀರ್ಮಾನ ಮಾಡಲ್ಲ. ಇವ್ರು ಏನ್ ಬೆಳಿತಾರೆ ಇವ್ರಿಗೆ ಎಷ್ಟು ರೀಸನಬಲ್ ಆಗಿರುತ್ತೆ ಅಷ್ಟು ಮಾತ್ರ ತೀರ್ಮಾನ ಮಾಡ್ತಾರೆ. ಅಂಡ್ ವಿ ಆರ್ ನಾಟ್ ಹಿಯರ್ ದಟ್ ನಮ್ಗೆ ಹೆಲ್ಪ್ ಮಾಡಿ ಫಾರ್ಮರ್ಸ್ಗೆ. ಇಟ್ಸ್ ನಾಟ್ ಲೈಕ್ ದಟ್. ಇಫ್ ಯು ವಾಂಟ್ ಅ ಗುಡ್ ಹೆಲ್ತ್, ಪ್ಲೀಸ್ ಕಮ್ ಅಂಡ್ ಡೂ, ರೆಸ್ಪೆಕ್ಟ್ ಇಟ್ ಅಂಡ್ ಟೇಕ್ ಇಟ್. ಅಂಡ್ ವಿತ್ ಅ ರೀಸನಬಲ್ ಪ್ರೈಸ್, ಇಟ್ಸ್ ಗೋಯಿಂಗ್ ವೆರಿ ಗುಡ್. ಮುಂಚೆಗಿಂತ ತುಂಬಾ, ನಾನು ಇಲ್ಲಿಗಾಲೇ ಬಂದಿರ್ಲಿಲ್ಲ, ತುಂಬಾ ದಿನ ಆಗೋಗಿತ್ತು ನಾನು ಬಂದು. ಬಟ್ ಇಟ್ಸ್ ಗೋಯಿಂಗ್ ವೆರಿ 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 ಗುಡ್. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಕಮ್ ವಿಸಿಟ್ ಇಟ್, ಟೇಕ್ ಇಟ್. ಡೈಲಿ ನೀಡ್ಸ್ ಎಷ್ಟು ಬೇಕೋ ಅಷ್ಟೇ ಆರಾಮಾಗಿ ತಗೋಬಹುದು, ತಗೊಂಡು ಹೋಗಬಹುದು. ಇಟ್ಸ್ ಕಂಪ್ಲೀಟ್ಲಿ ಏನ್ ಅದು ಇದು ಪಾಕೆಟ್ ಫ್ರೆಂಡ್ಲಿ, ಹೆಲ್ತ್ ವೈಸ್. ನಿಮ್ಗೆ ಅಲ್ಲಿ ಇಲ್ಲಿ ಅನ್ನೋ ತರ ಇಲ್ಲ. ಇಲ್ಲಿ ಒಂದ್ ಕಡೆ ತಗೊಂಡ್ರೆ ಇನ್ನೊಂದ್ ಕಡೆ ಅದನ್ನ ಸಿಗ್ತಿರಲ್ಲ. ಬಟ್ ದಿಸ್ ಇಸ್ ಇಲ್ಲಿ ಏನ್ ಕೊಡ್ತೀವೋ ನಾನು ಇದು 100% ಕೊಡ್ತೀವಿ. ಮಿಕ್ಕಿದ ಕಡೆ ಅಲ್ಲಿ ಹೋಗಿ ನೋಡಿ, ಇಲ್ಲಿ ಹೋಗಿ ನೋಡಿ, ನಥಿಂಗ್ ಲೈಕ್ ದಟ್.
do come visit, support it, and respect the farmers. Yeah, I was IT kid, ನನಗೆ ಬರುತ್ತೆ, ಚಂದ ಬರುತ್ತೆ, ಬಟ್ ಮನೆ ಕಡೆ ಎಲ್ಲ ಮರೆಯಕ್ ಆಗಲ್ಲ. We want to go back there and we want to field it out and all those things. Okay. So please come, do support, respect it. Please don't bargain. It's not for bargaining. It's good for our health. Yeah, it's good. We are giving good for your health. So support it. So okay, ನಂಬರ್ ಹೇಳ್ತೀರಾ ಮೇಡಮ್? Huh. 9916 Okay. 14886. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶಿವರಾಮ್ ಅಂತ. ಶಿವರಾಮ್ ಅವರು ಎಲ್ಲಿಂದ ಬರ್ತಾರೆ? ಮಂಡ್ಯದಿಂದ ಸರ್. ಮಂಡ್ಯ ಪಕ್ಕ ಅಲ್ಲಗೆರೆ. ಅಲ್ಲಗೆರೆ. ಓಕೆ ಸರ್, ಈಗ ಈ ಒಂದು ಸಂತೆ ಹೇಗೆ ನಡೀತಾ ಇದೆ? ನಿಮ್ಮ ಈ ಒಂದು ಸಂತೆನಲ್ಲಿ ನೀವು ಯಾವೆಲ್ಲ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ? ಸರ್, ಇದು ರೈತ ಸಂಘಟನೆಯಿಂದ ಪ್ರಾರಂಭ ಆಗಿರೋ ಸಂತೆ. ಓಕೆ. ಬಳಕೆದಾರರು ಮತ್ತು ಬೆಳೆಗಾರರ ನೇರ ಸಂಪರ್ಕದಲ್ಲಿ ಈ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಒಂದು 20 ವರ್ಷಗಳ ಹಿಂದೆ ಕಂಡ ಕನಸನ್ನ ಈಗ ಅವ್ರ ಮಗಳು 1 ವರ್ಷದಿಂದ ಪ್ರಾರಂಭ ಮಾಡಿ ಕಾರ್ಯಗತ ಮಾಡ್ತಾವ್ರೆ. ಓಕೆ. ವಿಷಮುಕ್ತ ಆಹಾರ ಕೊಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಓಕೆ. ಮತ್ತೆ ನಮ್ಮ ಬೆಳೆಗೆ ನಾವೇ ಬೆಲೆ ನಿಗದಿ ಮಾಡಿಕೊಂಡು ಯಾವುದೇ ಭೂಮಿಗೆ ವಿಷ ಹಾಕ್ತೇನೆ ಬೆಳೆ ಬೆಳೆದು ಅದರಲ್ಲಿ ತಂದು ಕೊಡುವಂತಹದ್ದು ಈ ಸಂತೆಯ ಉದ್ದೇಶ. ಓಕೆ. ಬಳಕೆದಾರರಿಗೆ ಮತ್ತು ಆರೋಗ್ಯ ಕಾಪಾಡೋದು, ಬೆಳೆಗಾರನ ಆರ್ಥಿಕ ಭದ್ರತೆಯನ್ನ ಕೊಡೋದು ಬಳಕೆದಾರರ ಕರ್ತವ್ಯ ಅಂತ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಓಕೆ. ಈ ಒಂದು ಮಳಿಗೆನಲ್ಲಿ ನೀವು ಏನೆಲ್ಲ ಮಾರಾಟ ಮಾಡ್ತಿದ್ರ ಸರ್? ನಾನು ತೆಂಗಿನಕಾಯಿ ಮಾರ್ತೀನಿ, ತೊಂಡೆಕಾಯಿ ಮಾರ್ತೀನಿ. ನಮ್ಮಲ್ಲೇ ಬೆಳೆಯೋದ್ರಿಂದ ನೈಸರ್ಗಿಕವಾಗಿ ಹಾಗೂ ಕೋಲ್ಡ್ ಪ್ರೆಸ್ ಎಲ್ಲ ಇದೆ. ನಮ್ದೇ ಕೊಬ್ಬರಿ ಬೆಳಿತೀವಿ. ಕೊಬ್ಬರಿ ಎಣ್ಣೆ ನಾವೇ ತಯಾರು ಮಾಡಿ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಹರಳೆಣ್ಣೆ. ಓಕೆ. ತೆಂಗಿನ ಎಣ್ಣೆ ಏನಿದೆ ಸರ್ ಪರ್ ಲೀಟರ್? 600 ರೂಪಾಯಿ ಇದೆ ಸರ್. 600 ರೂಪಾಯಿ ಇದೆ. ಅಂದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಕೋಲ್ಡ್ ಪ್ರೆಸ್ ಆಯಿಲ್ ಸರ್. ಓಕೆ. ಇದು ಹರಳೆಣ್ಣೆ ಮಾತ್ರ ಬೇಯಿಸಿ ತೆಗಿತೀವಿ. ಓಕೆ. ಇದು ಕೈ ಎಣ್ಣೆ ಅಂದ್ರೆ ಹರಳೆಣ್ಣೆ. ಓಕೆ. ಏನಿದೆ ಸರ್ ಇದು ಲೀಟರ್ಗೆ? ಲೀಟರ್ಗೆ 360 ರೂಪಾಯಿ. 360 ರೂಪಾಯಿ. ಅಂದ್ರೆ ಏನೀಗ ನಾವು ಓಲ್ಡ್ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಬೇಯಿಸಿ ನಾವು ಇದು ಮಾಡ್ತೀವಿ, ಅಂದ್ರೆ ಹಳ್ಳಿಗಳ ಭಾಗದಲ್ಲಿ ಬೇಯಿಸಿ ಮಾಡುವಂತ ರೀತಿಯಲ್ಲಿ ಮಾಡೋದು ನ್ಯಾಚುರಲ್. ಓಕೆ. ಅಂದ್ರೆ ಈಗ ನಿಮ್ಮಲ್ಲಿ ಇದೆಲ್ಲ ಕೋಲ್ಡ್ ಪ್ರೆಸ್ ಹುಚ್ಚೆಳ್ಳೆಣ್ಣೆ ಸಿಗುತ್ತೆ, ಎಳ್ಳೆಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ. ಓಕೆ. ಎಣ್ಣೆ ಎಲ್ಲ ಸಿಗುತ್ತೆ. ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್? 895 ಓಕೆ 1040 ಓಕೆ 895. ಓಕೆ. ಥ್ಯಾಂಕ್ ಯು.